ತುಷಾರ್ ಗಿರಿನಾಥ್ ಕಚೇರಿಗೆ ರಾಜೀನಾಮೆಯ ಪತ್ರ ತಲುಪಿದೆ. ಸದ್ಯ ಈ ಮಂತ್ರಿಗಿರಿ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಆಕ್ರೋಶ ಹಾಗೆ ಅಸಮಾಧಾನ ಭುಗಿಲೇಳ್ತಾ ಇದೆ. ಈ ಬೆನ್ನಲ್ಲೇ ರಾಮಲಿಂಗಾರೆಡ್ಡಿ ಅವರು ಸಲ್ಲಿಸಿದಂತಹ ರಾಜೀನಾಮೆ ಏನಿದೆ ಆ ಒಂದು ಪತ್ರ ತುಷಾರ್ ಗಿರಿನಾಥ್ ಕಚೇರಿಗೆ ಹೋಗಿ ತಲುಪಿದೆ. ಅಂದ್ರೆ ತುಷಾರ್ ಗಿರಿನಾಥ್ ಕಾರ್ಯದರ್ಶಿಗೆ ಹೋಗಿ ಸಿಎಂ ಕಾರ್ಯದರ್ಶಿಗೆ ಈ ಪತ್ರವನ್ನ ತಲುಪಿಸಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಆಯುಕ್ತರ ಕಚೇರಿಗೆ ರಾಮಲಿಂಗಾರೆಡ್ಡಿ ಅವರ ಆಪ್ತ ಮಾವಳ್ಳಿ ಸತ್ಯ ಭೇಟಿ ಕೊಟ್ಟಿದ್ದಾರೆ. ಗಿರಿನಾಥ್ಗೆ ರಾಮಲಿಂಗಾರೆಡ್ಡಿ ರಾಜೀನಾಮೆಯ ಪತ್ರ ಈಗ ಸಲ್ಲಿಕೆಯಾಗಿದೆ. ರಾಜೀನಾಮೆ ಪತ್ರವನ್ನ ನೀಡಿ ಹಿಂಬರಹವನ್ನ ಪಡೆದುಕೊಂಡಿದ್ದಾರೆ. ರಾಮಲಿಂಗಾರೆಡ್ಡಿ ಆಪ್ತ ಮಾವಳ್ಳಿ ಸತ್ಯ ಅನ್ನುವಂತಹ ವಿಷಯ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಸಚಿವರಿಗೆ ಖಾತೆ ಹಂಚಿಕೆ ಅನ್ನೋದು ಬಹಳಷ್ಟು ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ. 13 ಸಚಿವರಿಗೆ ವಿವಿಧ ಖಾತೆಗಳನ್ನ ಈಗ ಹಂಚಿಕೆ ಮಾಡಲಾಗಿದೆ. ಆದ್ರೆ ಹಿರಿಯ ಸಚಿವ ರಾಮಲಿಂಗಾರೆಡ್ಡಿ ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಬಿಗಿ ಪಟ್ಟನ್ನ ಹಿಡಿದಿದ್ರು. ಒಂದು ವೇಳೆ ಆ ಸ್ಥಾನವನ್ನ ಆ ಖಾತೆಯನ್ನ ತನಗೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ತಾನು ರಾಜೀನಾಮೆಯನ್ನ ನೀಡ್ತೇನೆ ಅಂತ ಹೇಳಿ ನೆನೆಯೂ ಕೂಡ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಡ್ತಾರೆ. ಅದರ ಸಲುವಾಗಿ ಈಗ ರಾಜೀನಾಮೆಯನ್ನ ಕೂಡ ನೀಡಲಾಗಿದ್ದು ಆ ಪತ್ರ ಈಗ ಸಿಎಂ ಕಾರ್ಯದರ್ಶಿಗೆ ಹೋಗಿ ತಲುಪಿದೆ. ಏನು ಮಾಡಿಲ್ಲ, ಸಾಹೇಬ್ರು ಕಳಿಸ್ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ತಮ್ಮ ಹತ್ರ ಕೊಡೋದಕ್ಕೆ ಕೇಳಿದ್ದಾರೆ, ಎಕ್ಸೆಪ್ಟ್ ಮಾಡ್ತಾರೆ. ಅಕ್ಲಾಜ್ಮೆಂಟ್ ಕೂಡ ತೊಗೊಂಡಿದ್ದೀವಿ. ಅಕ್ನಾಲಜ್ಮೆಂಟ್ ಗಿವನ್ ಸರ್? ಎಸ್. ಏನು ಮಾಡಿಲ್ಲ, ಸಾಹೇಬ್ರು ಕಳಿಸ್ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ತಮ್ಮ ಹತ್ರ ಕೊಡೋದಕ್ಕೆ ಕೇಳಿದ್ದಾರೆ, ಎಕ್ಸೆಪ್ಟ್ ಮಾಡ್ತಾರೆ. ಅಕ್ಲಾಜ್ಮೆಂಟ್ ಕೂಡ ತೊಗೊಂಡಿದ್ದೀವಿ. ಅಕ್ನಾಲಜ್ಮೆಂಟ್ ಗಿವನ್ ಸರ್? ಎಸ್. ಏನು ಮಾಡಿಲ್ಲ, ಸಾಹೇಬ್ರು ಕಳಿಸ್ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ತಮ್ಮ ಹತ್ರ ಕೊಡೋದಕ್ಕೆ ಕೇಳಿದ್ದಾರೆ, ಎಕ್ಸೆಪ್ಟ್ ಮಾಡ್ತಾರೆ. ಅಕ್ಲಾಜ್ಮೆಂಟ್ ಕೂಡ ತೊಗೊಂಡಿದ್ದೀವಿ. ಅಕ್ನಾಲಜ್ಮೆಂಟ್ ಗಿವನ್ ಸರ್? ಎಸ್. ಏನು ಮಾಡಿಲ್ಲ, ಸಾಹೇಬ್ರು ಕಳಿಸ್ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ತಮ್ಮ ಹತ್ರ ಕೊಡೋದಕ್ಕೆ ಕೇಳಿದ್ದಾರೆ, ಎಕ್ಸೆಪ್ಟ್ ಮಾಡ್ತಾರೆ. ಅಕ್ಲಾಜ್ಮೆಂಟ್ ಕೂಡ ತೊಗೊಂಡಿದ್ದೀವಿ. ಅಕ್ನಾಲಜ್ಮೆಂಟ್ ಗಿವನ್ ಸರ್? ಎಸ್. ಏನು ಮಾಡಿಲ್ಲ, ಸಾಹೇಬ್ರು ಕಳಿಸ್ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ತಮ್ಮ ಹತ್ರ ಕೊಡೋದಕ್ಕೆ ಕೇಳಿದ್ದಾರೆ, ಎಕ್ಸೆಪ್ಟ್ ಮಾಡ್ತಾರೆ. ಅಕ್ಲಾಜ್ಮೆಂಟ್ ಕೂಡ ತೊಗೊಂಡಿದ್ದೀವಿ. ಅಕ್ನಾಲಜ್ಮೆಂಟ್ ಗಿವನ್ ಸರ್? ಹೈಕಮಾಂಡ್ನಿಂದ ರಾಮಲಿಂಗಾರೆಡ್ಡಿಗೆ ಕರೆ ಮಾಡಲಾಗಿದೆ. ಸಂಪುಟದಿಂದ ಹೊರಗುಳಿಯುವಂತ ಕ್ರಮಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಡಿಕೆಶಿ ಜೊತೆಗೆ ಚರ್ಚೆಯನ್ನ ಮಾಡಿ ನಿರ್ಧಾರಕ್ಕೆ ಮನವಿಯನ್ನ ಮಾಡಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ನೀವು ಚರ್ಚೆಯನ್ನ ಮಾಡಿ ಅದಾದ ನಂತರ ನಿರ್ಧಾರವನ್ನ ತೆಗೆದುಕೊಳ್ಳಿ ಅಂತ ಮನವಿಯನ್ನ ಮಾಡಿದ್ದಾರೆ. ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರ ಆಗಮನವಾಗ್ತಾ ಇದೆ. ಇವತ್ತಿನ ದಿನವೇ ರಿಸೈನ್ ಮಾಡಿದ್ದಾರೆ ರಾಮಲಿಂಗಾರೆಡ್ಡಿ. ರಾಮಲಿಂಗಾರೆಡ್ಡಿ ನನಗೆ ಬಹುಕಾಲದ ಗೆಳೆಯರು, ಯಾವ ಸಮಸ್ಯೆಯೂ ಇಲ್ಲ, ಆಲ್ ಈಸ್ ವೆಲ್ ಅಂತ ಹೇಳಿ ಡಿಕೆ ಶಿವಕುಮಾರ್ ಸದ್ಯಕ್ಕೆ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ರಾಜೀನಾಮೆ ಅನ್ನೋದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ತೀವ್ರ ಅಸಮಾಧಾನಕ್ಕೆ ಕಾರಣ ಆಗುತ್ತೆ ಅಥವಾ ಇದು ಮುಂದೆ ಸಾಕಷ್ಟು ಸಚಿವರ ಅಸಮಾಧಾನಕ್ಕೂ ಏನಾದರೂ ಕಾರಣ ಆಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ರಾಮಲಿಂಗಾರೆಡ್ಡಿ ಆಗ್ತಾ ಇದ್ದಂತೆ ರಾಜೀನಾಮೆಯನ್ನ ನೀಡ್ತಾ ಇದ್ದಂತೆ ಇನ್ನೊಂದು ಕಡೆ ಮುನಿಯಪ್ಪ ಕೂಡ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆಯಾಗಿ ಹೈಕಮಾಂಡ್ಗೂ ಕೂಡ ಈ ಒಂದು ವಿಷಯ ಹೋಗಿ ತಲುಪಿದ್ದು ಹೈಕಮಾಂಡ್ನಿಂದ ರಾಮಲಿಂಗಾರೆಡ್ಡಿಗೆ ಕರೆ ನೀಡಲಾಗದ ಮನವಿಯನ್ನ ಮಾಡಲಾಗಿದೆ. ಸೀನಿಯರ್ ಲೀಡರ್ ಅವರು ಪಾಪ ಹಳ್ಳಿಲೆಲ್ಲ ಹೋಗಿ ನಾನು ಕೆಲಸ ಮಾಡಕ್ ಆಗಲ್ಲ, ಬೇರೆ ಯಾವ್ದಾದ್ರು ಒಂದು ಕೊಡಿ ಅನ್ನೋದು ಒಂದು ಅವ್ರ ಅಭಿಲಾಷೆ ಇದೆ. ಅವ್ರ ಚರ್ಚೆ ಮಾಡಿ ಸಾರ್ಟ್ ಔಟ್ ಮಾಡ್ತೀನಿ. ನಥಿಂಗ್ ಟು ವರಿ. He is a great friend. We are very closest friend among the cabinet. We will sort out. Ramlingareddy ಅವರು is my is a senior leader. ಅವರು ಪಾಪ ಹಳ್ಳಿಲೆಲ್ಲ ಹೋಗಿ ನಾನು ಕೆಲಸ ಮಾಡಕ್ ಆಗಲ್ಲ, ಬೇರೆ ಯಾವ್ದಾದ್ರು ಒಂದು ಕೊಡಿ ಅನ್ನೋದು ಒಂದು ಅವ್ರ ಅಭಿಲಾಷೆ ಇದೆ. ಅವ್ರ ಚರ್ಚೆ ಮಾಡಿ ಸಾರ್ಟ್ ಔಟ್ ಮಾಡ್ತೀನಿ. ನಥಿಂಗ್ ಟು ವರಿ. He is a great friend. We are very closest friend among the cabinet. We will sort out. Ramlingareddy ಅವರು is my ಸೀನಿಯರ್ ಲೀಡರ್. ಅವರು ಪಾಪ ಹಳ್ಳಿಲೆಲ್ಲ ಹೋಗಿ ನಾನು ಕೆಲಸ ಮಾಡಕ್ ಆಗಲ್ಲ, ಬೇರೆ ಯಾವ್ದಾದ್ರು ಒಂದು ಕೊಡಿ ಅನ್ನೋದು ಒಂದು ಅವ್ರ ಅಭಿಲಾಷೆ ಇದೆ. ಅವ್ರ ಚರ್ಚೆ ಮಾಡಿ ಸಾರ್ಟ್ ಔಟ್ ಮಾಡ್ತೀನಿ. ನಥಿಂಗ್ ಟು ವರಿ. He is a great friend. We are very closest friend among the cabinet. We will sort out. Ramlingareddy ಅವರು is my ಸೀನಿಯರ್ ಲೀಡರ್. ಅವರು ಪಾಪ ಹಳ್ಳಿಲೆಲ್ಲ ಹೋಗಿ ನಾನು ಕೆಲಸ ಮಾಡಕ್ ಆಗಲ್ಲ, ಬೇರೆ ಯಾವ್ದಾದ್ರು ಒಂದು